ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನೆಲ್. ಇವತ್ತು ಹೊಸ ಸುದ್ದಿಯೊಂದಿಗೆ ನಿಮ್ಮೊಂದಿಗೆ ಬಂದಿದ್ದೇನೆ. ಅದೇನಪ್ಪ ಅಂದರೆ ಪೋಸ್ಟ್ ಆಫೀಸ್ ಹುದ್ದೆ ಕಾಲ್ಫರ್ ಮಾಡಿದ್ದಾರೆ 2025ರಲ್ಲಿ. ಎಷ್ಟು ಪೋಸ್ಟ್ಗಳು ಖಾಲಿ ಇದೆ, ಏನೆಲ್ಲ ಅರ್ಹತೆಗಳು ಬೇಕು, ಏನೆಲ್ಲ ಓದಿರಬೇಕು ಅನ್ನೋ ವಿಷಯಗಳನ್ನ ನಾವು ಪಟ್ಟಂತ ತಿಳ್ಕೊಂಬರೋಣ ಬನ್ನಿ. ಅಂದರೆ ಎಷ್ಟು ಹುದ್ದೆಗಳು ಖಾಲಿ ಇದೆ ಅಂದರೆ 18,500 ಹುದ್ದೆಗಳು ಖಾಲಿ ಇದೆ. ಬಹುಕಾರ್ಯ ಸಿಬ್ಬಂದಿ ಮತ್ತು MTS ಅಂದರೆ ಬಹುಕಾರ್ಯ ಸಿಬ್ಬಂದಿ ಅಂದರೆ MTS ಮತ್ತು ವಿವಿಧ ರೀತಿಯ ಹುದ್ದೆಗಳಿಗೂ ಸಹ ಹುದ್ದೆಗಳು ಖಾಲಿ ಇದೆ. ಏನೆಲ್ಲ ಅರ್ಹತೆಗಳು ಬೇಕು, ಏನೆಲ್ಲ ಓದಿರಬೇಕು ಅಂತಂದರೆ ಏನೆಲ್ಲ ದಾಖಲೆಗಳು ಬೇಕು, ಏನೆಲ್ಲ ಹೊಂದಿರಬೇಕು, ಎಲ್ಲಿ ಕೆಲಸ ಅನ್ನೋದನ್ನು ನಾವು ತಿಳ್ಕೊಂಬರೋಣ ಬನ್ನಿ. ಅರ್ಹತೆ ಏನೇನು, ವಿದ್ಯಾಭ್ಯಾಸ ಏನಾಗಿರಬೇಕಂದ್ರೆ SLC ಓದಿರಬೇಕು ಮತ್ತು ಸ್ಥಳೀಯ ಭಾಷೆಯನ್ನು ಸ್ಪಷ್ಟವಾಗಿ ಬಂದಿರಬೇಕು, ಸ್ಥಳೀಯ ಭಾಷೆ ಮಾತಾಡಲು ಸ್ಪಷ್ಟವಾಗಿ ಬರಬೇಕು ಮತ್ತು ಕಂಪ್ಯೂಟರ್ ಜ್ಞಾನವನ್ನು ಹೊಂದಿರಬೇಕಾಗತ್ತೆ. ಕೆಲಸ ಎಲ್ಲಪ್ಪ ಅಂದರೆ ಭಾರತದಲ್ಲೇ ಕೆಲಸ, ಭಾರತೀಯ ಅಂಚೆ ಕಚೇರಿಯಲ್ಲೇ ಕೆಲಸ. ಅರ್ಥ ಆಯ್ತಾ? ಒಟ್ಟು ಅದು ಬಹುಕಾರ್ಯ ಸಿಬ್ಬಂದಿ ಮತ್ತು ಪೋಸ್ಟಿಂಗ್ ಎಷ್ಟು ಅಂದರೆ 18,500 ಪೋಸ್ಟಿಂಗ್ ಇದೆ. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಎಷ್ಟು ಅಂದರೆ ಜನವರಿ 28ರವರೆಗೂ ಕಾಲಾವಕಾಶ ಕೊಟ್ಟಿದೆ. ಎಲ್ಲ ಅಪ್ಲಿಕೇಶನನ್ನು ಹಾಕಬೇಕಂದ್ರೆ ವೆಬ್ಸೈಟು, ಆನ್ಲೈನ್ ಮೂಲಕ ಅಪ್ಲಿಕೇಶನನ್ನು ಹಾಕಬೇಕು. ಅದಕ್ಕೇನೆಲ್ಲ ದಾಖಲೆಗಳು ಬೇಕು ಅಂತಂದರೆ SLC ಮಾರ್ಕ್ಸ್ ಕಾರ್ಡು ಮತ್ತು ಇತ್ತೀಚಿನ ಭಾವಚಿತ್ರ, ಜನ್ಮ ಪ್ರಮಾಣ ಪತ್ರ ಮತ್ತು ಜಾತಿ ಪ್ರಮಾಣ ಪತ್ರ, ಆಧಾರ್ ಕಾರ್ಡು, ಎಲ್ಲ ದಾಖಲೆಗಳು ಬೇಕಾಗತ್ತೆ. ವಯಸ್ಸಿನ ಮಿತಿ ಎಷ್ಟಿರಬೇಕು ಅಂದರೆ 18 ವರ್ಷದಿಂದ 25 ವರ್ಷ ಒಳಗೆ ಇರಬೇಕು. ಮತ್ತು ಎಲ್ಲ ಆಯ್ಕೆ ಮಾಡ್ಕೊತಾರೆ ಅಂದರೆ ನೀವು ತಗೊಂಡಿರೋ ಆಯಾ ಅಂಕಗಳ ಆಧಾರದ ಮೇಲೆ ಆಯ್ಕೆಯನ್ನು ಮಾಡ್ಕೊತಾರೆ. ಅದಕ್ಕೆ ವೇತನ ಶ್ರೇಣಿ ಎಷ್ಟು ಅಂತಂದರೆ 15,000ದಿಂದ ಹಿಡಿದು 29,380ವರೆಗೆ ವೇತನ ಶ್ರೇಣಿ ಇರುತ್ತೆ. ಇನ್ನು ಹೆಚ್ಚಿನ ಮಾಹಿತಿಗಾಗಿ ನಾನು ಡಿಸ್ಕ್ರಿಪ್ಷನ್ನಲ್ಲಿ ವೆಬ್ಸೈಟ್ದು ಕೋಡ್ ಕೊಟ್ಟಿರ್ತೀನಿ, ಅಲ್ಲೋಗಿ ಚೆಕ್ ಮಾಡ್ಕೊಳ್ಳಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಟೇಕ್ ಕೇರ್, ಬಾಯ್. ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಫ್ರೆಂಡ್ಸ್, ಪ್ಲೀಸ್.